ಹಲೋ, ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಿಮಗೆ ಹಲ್ದಿರಾಮ್ ಸ್ಟೈಲಲ್ಲಿ ಆಲೂ ಭುಜಿಯಾ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಕೇವಲ 2 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಯೂಸ್ ಮಾಡಿ ಸುಮಾರು 15 ದಿನಗಳ ಕಾಲ ಆಗುವಷ್ಟು ಆಲೂ ಭುಜಿಯಾನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. 4 ಆಲೂಗಡ್ಡೆನ ಬೇಯಿಸಿ ಪೂರ್ತಿ ತಣ್ಣಗಾದ್ಮೇಲೆ ಈ ರೀತಿ ಮ್ಯಾಶ್ ಮಾಡಿ ಇಟ್ಕೋಬೇಕು. ಒಂದು ಸ್ವಲ್ಪನೂ ಗಂಟಿಲ್ಲದೆ ಈ ರೀತಿ ಮ್ಯಾಶ್ ಮಾಡಿ ತಗೋಬೇಕು. ಯಾಕಂದರೆ ನಾವಿಲ್ಲಿ ಚಕ್ಲಿ ಒತ್ತು ಮಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀವಿ, ಅದರಲ್ಲೂ ಲಾಸ್ಟ್ ನಂಬರ್ ಇರೋ ಪ್ಲೇಟ್ನ ಹಾಕ್ಕೋಬೇಕು. ಅದಕ್ಕೋಸ್ಕರ ಇದಕ್ಕೆ ಒಂದಷ್ಟು ಮಸಾಲೆಗಳನ್ನ ಹಾಕ್ಕೋಬೇಕು. 1 ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್, 1/4 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಅಚ್ಚ ಖಾರದ ಪುಡಿ, 1/4 ಸ್ಪೂನ್ ಜೀರಿಗೆ ಪುಡಿ, 1/4 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಚಾಟ್ ಮಸಾಲ, 1/4 ಸ್ಪೂನ್ ಇಂಗು, 1 ಸ್ಪೂನ್ ಪುದೀನ ಪೌಡರ್. ಇದಷ್ಟನ್ನು ಜರಡಿ ಹಿಡಿದು ತಗೋಬೇಕು. ಇದರಲ್ಲಿ ಯಾವುದೇ ಲಂಪ್ಸ್ ಇರಬಾರ್ದು. ನಾನಿಲ್ಲಿ ಮೊದಲಿಗೆ 1.5 ಕಪ್ಪಷ್ಟು ಮಾತ್ರ ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಪುದೀನ ಪೌಡರ್ ಮನೆಯಲ್ಲಿ ಇರಲಿಲ್ಲ ಅಂದರೆ 1 ಹಿಡಿಯಷ್ಟು ಪುದೀನ ಎಲೆಗಳನ್ನ ಬಿಸಿಲಲ್ಲಿ ಒಣಗಿಸಿ ತೊಗೊಂಡ್ರೆ 1 ಸ್ಪೂನ್ ಪುದೀನ ಪೌಡರ್ ಆಗುತ್ತೆ. ಇಲ್ಲದೆ ಹೋದರೆ ಅದನ್ನ ಡ್ರೈ ರೋಸ್ಟ್ ಕೂಡ ಮಾಡ್ಬೋದು. ಆಲೂ ಭುಜಿಯಾಗೆ ಪುದೀನ ಪೌಡರ್ ತುಂಬಾ ಇಂಪಾರ್ಟೆಂಟ್. ಹಲ್ದಿರಾಮ್ಸ್ದು ಆಲೂ ಭುಜಿಯಾ ತಿಂದವರಿಗೆ ಪುದೀನ ಫ್ಲೇವರ್ ಹಾಕಿರೋದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಇದೆಲ್ಲ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಇನ್ನೂ ಅರ್ಧ ಕಪ್ ಕಡಲೆ ಹಿಟ್ಟನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ತುಂಬ ಚೆನ್ನಾಗಿ ನಾದಿ ಹಿಟ್ಟನ್ನ ಕಲಿಸ್ಕೋಬೇಕು. ನೀವು ನೋಡ್ತಿರ್ಬೋದು, ಇದರಲ್ಲಿ ನಾನು ಯಾವುದೇ ರೀತಿ ನೀರನ್ನ ಬಳಸ್ತಾ ಇಲ್ಲ. ಸ್ವಲ್ಪನೂ ನೀರು ಹಾಕದೆ ಇದನ್ನು ಆಲೂಗಡ್ಡೆ ಮಾಯಿಶ್ಚರಲ್ಲೇ ಕಲಿಸ್ಕೋಬೇಕು. ಈಗ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ. ಕಾರ್ನ್ಫ್ಲೋರ್ ಇಲ್ಲದೆ ಹೋದರೆ ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು. ಜೊತೆಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಹಿಟ್ಟು ರೆಡಿಯಾಗಿದೆ ನೋಡಿ. ಇಷ್ಟು ಮೆತ್ತಗಿದ್ರೆ ಸಾಕು. ಈಗ ನಾ ಆಗಲೇ ಹೇಳ್ದಂಗೆ ಚಕ್ಲಿ ಒತ್ತು ಮಣೆದು ಲಾಸ್ಟ್ ನಂಬರ್ ಇರೋ ಪ್ಲೇಟ್ನ ತಗೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಹಿಟ್ಟು ಸೈಡಿಗೆಲ್ಲ ಜಾಸ್ತಿ ಅಂಟ್ಕೊಳ್ಳೋದಿಲ್ಲ. ಈಗ ಸೈಡ್ಗೆ ಬಾಣಲಿಲಿ ಕರಿಯೋವಷ್ಟು ಎಣ್ಣೆ ಹಾಕಿ ಅದನ್ನು ಕಾಯಕ್ಕೆ ಬಿಡಬೇಕು. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ ಮೇಲೆ ಹಿಟ್ಟನ್ನು ಈ ರೀತಿ ಮೌಲ್ಡ್ಗೆ ಹಾಕಿ ಎಣ್ಣೆಯಲ್ಲಿ ಕರಿಬೇಕು. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಫ್ಲೇಮ್ನ ಮೀಡಿಯಮಲ್ಲಿಟ್ಟು ಹಿಟ್ಟನ್ನು ಈ ರೀತಿ ಹಾಕ್ಕೋಬೇಕು. ಇದನ್ನ ಪೂರ್ತಿ ತುಂಬುವಷ್ಟು ಹಾಕಬಾರ್ದು. ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಇದಕ್ಕೆ ಹಾಕ್ಕೋಬೇಕು. ಇಲ್ಲದೆ ಹೋದರೆ ಎಲ್ಲನೂ ಅಂಟ್ಕೊಳ್ಳುತ್ತೆ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ದೇ ಇದ್ದರೆ ನೀವು ಎಣ್ಣೆಗೆ ಹಾಕ್ತಿದ್ದಂಗೆ ಎಲ್ಲನೂ ಪುಡಿ ಪುಡಿ ಆಗೋಗುತ್ತೆ. ಇದನ್ನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ಸ್ವಲ್ಪ ಎಣ್ಣೆಯಲ್ಲಿ ಕರಿತಿದ್ದ ಹಾಗೆ ಇದನ್ನು ತಕ್ಕೊಂಡು ಬಿಡಬೇಕು. ಇಲ್ಲದೆ ಹೋದರೆ ಸೀದ್ ಹೋಗುತ್ತೆ. ನೋಡಿ, ಇದೀಗ ಆಗಿದೆ. ಇದೇ ರೀತಿ ಉಳಿದಿರೋ ಹಿಟ್ಟನ್ನು ಹಾಕಿ ಕರಿಬೇಕು. ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲದೆ ಮನೇಲೇ ಹಲ್ದಿರಾಮ್ ಸ್ಟೈಲಲ್ಲಿ ಆಲೂ ಭುಜಿಯಾ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ಇದನ್ನ ನೀವು ಏರ್ಟೈಟ್ ಕಂಟೈನರ್ಲಿ ಹಾಕಿಟ್ರೆ 15 ದಿನಕ್ಕಿಂತ ಜಾಸ್ತಿನೇ ನೀವು ಇದನ್ನ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಕ್ರಂಚಿಯಾಗಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹೀಗೆ ಮತ್ತು ಯಾವ ಡಿಶ್ ಮಾಡಿ ತೋರಿಸ್ಲಿ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.